ಆನಂದ್ ಅವರು ಯಾವಾಗಲೂ ಹೇಳ್ತಾ ಇದ್ರು, ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ, ಇಲ್ಲಿರಲ್ಲ ನೀವು ಈ ಥರ ಮಾಡಿದ್ರೆ ಅಂತ. ಆದರೆ ನಾನೇ ಪ್ರತಿ ಸರಿನೂ ತಡೆದು ತಪ್ಪು ಮಾಡಿದೆ, ದೊಡ್ಡ ತಪ್ಪು ಮಾಡಿದ್ದೀನಿ ನಾನು. ನಮಸ್ಕಾರ ಎಲ್ರಿಗೂ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ವೀಡಿಯೋಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ವೀಡಿಯೋನ ಹೈಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೀವು ಸಪೋರ್ಟ್ ಮಾಡಿದಷ್ಟು ನಂಗೆ ಇನ್ನೂ ಹೆಚ್ಚೆಚ್ಚಾಗಿ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಮ್ಮ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹೈಪ್ ಮಾಡೋದನ್ನ ಮರಿಬೇಡಿ. ನೀವು ಹೈಪ್ ಮಾಡಿದಷ್ಟು ನಮ್ಮ ವೀಡಿಯೋಸ್ ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ, ಆಗ ನನಗೂ ಇನ್ನೂ ಜಾಸ್ತಿ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ದಯವಿಟ್ಟು ಕೇಳ್ಕೊತಿದ್ದೀನಿ, ವೀಡಿಯೋನ ಲೈಕ್ ಮಾಡಿ, ಹಾಗೆ ಹೈಪ್ ಮಾಡೋದನ್ನು ಮರಿಬೇಡಿ. ಇಂಥ ಸಂಬಂಧಗಳು ಇದ್ದರೆ ಎಷ್ಟು, ಬಿಟ್ಟರೆ ಎಷ್ಟು. ನನಗಂತೂ ಯಾರೂ ಇಲ್ಲ ಬಿಡು, ಹಿಂದಿಲ್ಲ ಮುಂದಿಲ್ಲ. ಆದರೆ ಆನಂದ್ ಅವ್ರಿಗೆ ಎಲ್ಲರೂ ಇದ್ದಾರೆ. ಎಲ್ಲ ಇದ್ದು ನನ್ನಿಂದ ಅವರು ಎಲ್ಲರನ್ನ ಕಳ್ಕೊಳ್ಳೋದು ಬೇಡ, ಅವ್ರಿಗೆ ಯಾರೂ ಇಲ್ಲ ಅನ್ನೋ ಫೀಲ್ ಬರಬಾರ್ದು ಅಂತೇಳಿ, ನನ್ನಿಂದ ಅವ್ರಿಗೆ ನೋವಾಗಬಾರ್ದು ಅಂತ ನಾನು ಪ್ರತಿ ಸರಿ ತಡೆದು ದೊಡ್ಡ ತಪ್ಪು ಮಾಡಿದ್ದೀನಿ ನಾನು. ನಂಗೆ ಹುಟ್ಟೋ ಮಕ್ಕಳಿಗೆ ಕೂಡ ನಿಮ್ಮೆಲ್ಲರ ಒಂದು ಪ್ರೀತಿ, ಒಂದೇನು ಎಲ್ಲರ ಆಶೀರ್ವಾದದಲ್ಲಿ ಬೆಳೀಲಿ ಅಂತ ನಾನು ಎಷ್ಟೋ ಕನಸು ಕಟ್ಟಿದ್ದೆ. ಆದರೆ ನೀವು ಮಾಡ್ತಿರೋದೇನು, ನನ್ನ ಯಾವಾಗಲೂ ನನ್ನಾಗಲಿ ಆನಂದವ್ರನ್ನಾಗಲಿ ಅದೇನು ಊಟದಲ್ಲಿ ಬರೋ ಕರ್ಬೇವಿನ ಥರ ಸೈಡ್ಗೆ ಎತ್ತಿಟ್ಟು ಬಿಡ್ತೀರಾ ನೀವು. ನಂಗೆ ಎಲ್ಲರೂ ಬೇಕು ಅಂತ ಅಂದ್ಕೊಂಡಿದ್ದೆ ದೊಡ್ಡ ತಪ್ಪಾಯಿತು. ನಾನು ಹಂಗೆ ಅಂದ್ಕೊಳ್ಳೋದೇ ತಪ್ಪಾಯಿತು. ನಿಜವಾಗ್ಲೂ ದೊಡ್ಡ ತಪ್ಪು ಮಾಡಿದ್ದೀನಿ ನಾನು. ನನಗಾಗಲಿ, ನನ್ನ ಗಂಡಂಗಾಗಲಿ, ನನ್ನ ಮಕ್ಕಳಿಗಾಗಲಿ ನಾವು ಒಂಟಿ ಅಂತ ಅನಿಸ್ಬಾರ್ದು ಅನ್ನೋ ಫೀಲಿಂದ ನೀವೆಷ್ಟು ಕಷ್ಟ ಕೊಟ್ಟರು ನಾನೆಲ್ಲ ಸಹಿಸ್ಕೊಂಡು ಇದೇ ಮನೇಲೇ ಇದ್ದೆ. ಆದರೆ ಇನ್ಮೇಲೆ ಆ ತಪ್ಪು ಮಾಡಲ್ಲ ನಾನು. ನಿಮ್ಮಂಥ ಸಂಬಂಧಗಳು ಇದ್ದರೆ ಎಷ್ಟು, ಬಿಟ್ಟರೆ ಎಷ್ಟು. ಇದ್ರೂ ಒಂದೇ, ಇಲ್ಲಾಂದ್ರೂ ಒಂದೇ, ಅದಕ್ಕೇನು ಡಿಫ್ರೆನ್ಸ್ ಇರಲ್ಲ. ನನ್ನ ಮಕ್ಕಳಿಗೆ ನಿಮ್ಮಂಥ ಸಂಬಂಧಿಕರೇ ಬೇಡ ನನಗೆ. ನೀವೆಲ್ಲರೂ ಇಲ್ಲಾಂದ್ರೂ ಪರವಾಗಿಲ್ಲ, ನಾನು ನನ್ನ ಗಂಡ ನಮ್ಮ ಮಕ್ಕಳ ಚೆನ್ನಾಗಿ ನೋಡ್ಕೋತೀವಿ. ನಮ್ಮ ಮಕ್ಕಳು ನಮಗೇನು ವಜಾ ಆಗಲ್ಲ. ಆನಂದ್ ನಡೀರಿ, ನಾವು ಹೋಗೋಣ. ಇಲ್ಲಿರೋದು ಬೇಡ, ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಏನು ದೊಡ್ಡ ಹೋಗ್ತೀನಿ ಅಂತ ನಮಗೆ ನೆದರಿಸ್ತಾ ಇದ್ದೀರಾ? ನೀವು ಹೋಗ್ಬಿಟ್ರೆ ನಾವು ಭಯ ಪಟ್ಕೊಂಡು ಕೊಡ್ತೀವ? ಅಲ್ಲ, ನಾವು ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ನಿಮಗೆ ಭಯ ಆಗುತ್ತಂತ ಯಾರು ಹೇಳಿದ್ರು ದೀಪಾ? ಹೇಳೋದೇನು ಬೇಕಾಗಿಲ್ಲ, ಅದಕ್ಕೆ ನೀವು ಮಾಡೋದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಏನು ಪದೇ ಅದನ್ನೇ ಹೇಳ್ತಿರಲ್ಲ. ನಮ್ಮಣ್ಣ ಏನೋ ಬೇರೆ ಮನೆ ಮಾಡೋಣ ಅಂತ ಹೇಳ್ತಿದ್ದಂತೆ, ನೀವು ಬೇಡ ಅಂತಿದ್ರಂತೆ. ಇದನ್ನು ಕೇಳಿ ನಾವು ಹೆದರ್ಕೋಬೇಕಾ? ನೀವು ಹೋಗ್ಬಿಟ್ರೆ ನಮಗೇನು ಭಯನಾ? ನಿಮಗೆ ಜೀವನ ಅಂದ್ರೇ ಸ್ವಲ್ಪನೂ ಭಯ ಇಲ್ಲ. ಫ್ಯೂಚರಲ್ಲಿ ಏನು ಮಾಡಬೇಕು ಅನ್ನೋದು ಒಂದು ಗೋಲ್ ಇಲ್ಲ ನಿಮಗೆ. ಫ್ಯೂಚರ್ ಬಗ್ಗೆ ಸ್ವಲ್ಪನೂ ಭಯ ಇಲ್ಲ. ಮುಂದೆ ನಾವು ಹಿಂಗೆ ಓದ್ಕೊಳ್ದೆ ಬರೀ ಫೇಲ್ ಆಗ್ತಾ ಇದ್ದರೆ ಮುಂದೆ ಒಂದಿನ ನಮಗೆ ಜಾಬ್ ಸಿಗಲ್ಲ ಅನ್ನೋ ಒಂದು ಭಯ ಕೂಡ ಇಲ್ಲ ನಿಮಗೆ ಯಾರಾದರೂ ಭಯ ಪಡ್ಸೋಕ್ಕಾಗುತ್ತಾ? ಆರಾಮಾಗಿ 3 ಹೊತ್ತು ತಿನ್ನೋದು, ಅದಾದಮೇಲೆ ಟಿ ವಿ ಮುಂದೆ ಕೂತ್ಕೊಳ್ಳೋದು, ಸೀರಿಯಲ್ ನೋಡೋದು, ಇಷ್ಟೇ ನಿಮ್ಮ ಜೀವನ. ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಭಯ ಇದೆಯಾ? ಜೀವನದಲ್ಲಿ ಏನಾದರೂ ಮಾಡಬೇಕು, ಹಿಂಗೆ ಇದ್ದರೆ ನಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ, ಏನಾದರೂ ಒಂದು ಜೀವನ ಕಟ್ಕೋಬೇಕು ಅನ್ನೋದು ಏನಾದರೂ ಒಂದಾದರೂ ಜವಾಬ್ದಾರಿ, ಭಯ ಏನಾದರೂ ಇದೆಯಾ ನಿಮಗೆ? ಎಂಜಾಯ್ ಮಾಡೋದೇ ಲೈಫ್ ಅಂದ್ಕೊಂಡ್ಬಿಟ್ಟಿದ್ದೀರಾ. ಇದೆಲ್ಲ ನಿಮಗೆ ಯಾವಾಗ ಅರ್ಥ ಆಗಬೇಕು? ನೀವೇನಾದರೂ ಮಾಡ್ಕೊಳ್ಳಿ. ನಿಮ್ಗೆ ಹೇಳೋಷ್ಟು ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳಿ? ನಿಮಗೆ ಬುದ್ಧಿ ಹೇಳಿ. ನೀವು ಹೆಂಗಾದರೂ ಇರಿ, ನನಗೆ ಈ ಥರ ಇರೋಕ್ಕಾಗಲ್ಲ. ನಾನು ತಪ್ಪು ಮಾಡಿಬಿಟ್ಟೆ. ನೀವು ಹೇಳ್ದಾಗಲೇ ನಾನು ಅನ್ಬೇಕಿತ್ತು. ಈಗ ನಾನೇ ಕೇಳ್ತಾ ಇದ್ದೀನಿ, ಬೇರೆ ಮನೆ ಮಾಡ್ಕೊಂಡು ಹೋಗೋಣ, ಇಲ್ಲಿರೋದು ಬೇಡ ಆನಂದ್. ಇಂಥ ರಿಲೇಷನ್ಸ್ಗೋಸ್ಕರ ನಾನು ಇಷ್ಟೆಲ್ಲ ಸಹಿಸ್ಕೊಂಡು, ಇಷ್ಟೆಲ್ಲ ಅನಿಸ್ಕೊಂಡು, ಇಷ್ಟೆಲ್ಲ ನೋವು ತಿಂದಿದ್ದು ಇದಕ್ಕೋಸ್ಕರನ ಅಂತ ನನ್ನ ಮೇಲೆ ನನಗೆ ಒಂಥರ ಬೇಜಾರು, ಸಿಟ್ಟು ಎಲ್ಲ ಒಟ್ಟೊಟ್ಟಿಗೆ ಆಗ್ತಾಯಿದೆ. ನನ್ನ ಮೇಲೆ ನನಗೆ ಒಂಥರ ಅದು ಹೇಳ್ಕೊಳಕ್ಕಾಗ್ತಾಯಿಲ್ಲ. ದಯವಿಟ್ಟು ಆನಂದ್, ಈ ಮನೆ ಬಿಟ್ಟು ಹೋಗೋಣ, ಇಲ್ಲಿರೋದು ಬೇಡ. ನನಗಂತೂ ಒಳಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಖುಷಿಗೆ ಪಾರನೇ ಇಲ್ಲ. ಇವ್ರನ್ನ ಹೆಂಗಪ್ಪ ಮನೆ ಬಿಟ್ಟು ಆಚೆ ಹಾಕ್ಸೋದು ಅಂತ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೆ. ರಾತ್ರಿ ಎಲ್ಲ ನಿದ್ದೆ ಮಾಡಿರಲಿಲ್ಲ. ಇವ್ರನ್ನ ಹೆಂಗಪ್ಪ ಮನೆಯಿಂದ ಆಚೆ ಹಾಕೋದು ಅಂತ ಎಷ್ಟೆಲ್ಲ ಒದ್ದಾಡಿದ್ದೆ. ಈಗ ಅವರೇ ಈ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ, ಹಾಲು ಕುಡಿದಷ್ಟು ಆನಂದ ಆಗ್ತಾ ಇದೆ. ಅಮ್ಮ ಪಾರ್ವತಿ, ಸಾರಿ ಮಾವ, ನಿಮ್ಮ ಮಾತು ನಾನು ಉಳಿಸ್ಕೊಳಕ್ಕಾಗಲೇ ಇಲ್ಲ. ನೀವು ನನ್ನ ಹತ್ರ ಮದುವೆಯಾಗಿ ಹೊಸ್ದಾಗಿ ಬಂದಾಗ ನನ್ನ ಹತ್ರ ಮಾತು ತೊಗೊಂಡಿದ್ರಿ, ಏನೇ ಆಗಲಿ, ಎಷ್ಟೇ ಕಷ್ಟ ಬರಲಿ, ಈ ಮನೆ ಬಿಟ್ಟು ಮಾತ್ರ ಇಬ್ಬರು ಹೋಗಬೇಡಿ ಅಂತ ನನ್ನ ಹತ್ರ ಕೇಳ್ಕೊಂಡಿದ್ರಿ ನೀವು. ಆದರೆ ಆ ಮಾತಿನ ಪ್ರಕಾರ ಇರೋಕ್ಕಾಗ್ತಾಯಿಲ್ಲ ಮಾವ. ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಇವ್ರು ಎಷ್ಟೆಲ್ಲ ಕಾಟ ಕೊಟ್ಟರು ಎಲ್ಲ ಸಹಿಸ್ಕೊಂಡೆ. ಎಷ್ಟೆಲ್ಲ ಮಾತು, ಎಷ್ಟೆಲ್ಲ ಚುಚ್ಚಿ ಮಾತಾಡಿದ್ದಾರೆ, ಎಷ್ಟೆಲ್ಲ ನೋವಾಗೋ ಥರ ಮಾತಾಡಿದ್ದಾರೆ, ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ, ಅದನ್ನೆಲ್ಲ ಸಹಿಸ್ಕೊಂಡೆ. ನನ್ನ ಕೈಲಿ ಇನ್ನೂ ಆಗ್ತಾಯಿಲ್ಲ ಮಾವ. ನನಗಿದೆಲ್ಲ ಸಹಿಸ್ಕೊಂಡಿರೋಷ್ಟು ನಂಗೆ ಪೇಷನ್ಸ್ ಎಲ್ಲ ಸತ್ತೋಗ್ಬಿಟ್ಟಿದೆ. ನನ್ನ ಕೈಲಾಗಲ್ಲ. ಈಗ ನಾನು ಬೇರೆ ಹೊಟ್ಟೆಲಿದ್ದೀನಿ. ಇಂಥ ಟೈಮಲ್ಲಿ ನಂಗೆ ಇಷ್ಟೆಲ್ಲ ಸ್ಟ್ರೆಸ್ ತೊಗೊಳ್ಳೋದು, ಇಷ್ಟೆಲ್ಲ ಜಗಳ ಮಾಡೋದು, ನಂಗೆ ಹುಷಾರಿಲ್ಲ ಅಂದ್ರೂ ಇಷ್ಟೆಲ್ಲ ಕಿರ್ಚಾಡಿ ಜಗಳ ಮಾಡೋದು ನನ್ನ ಕೈಲಂತೂ ಆಗ್ತಾಯಿಲ್ಲ. ನಂಗೆ ನೆಮ್ಮದಿ ಬೇಕು. ನನಗೆ ಈ ಥರ ಟೆನ್ಷನ್ ತೊಗೊಂಡು ನಂಗೆ ತಲೆನೋವೇ ಬಂದುಬಿಟ್ಟಿದೆ. ನನ್ನ ಕೈಲಿ ಆಗ್ತಾಯಿಲ್ಲ ಮಾವ. ತಪ್ಪಾಯಿತು, ಕ್ಷಮಿಸ್ಬಿಡಿ ನನ್ನ. ಅಪ್ಪ ಅದಕ್ಕೆ ಏನು ಹೇಳ್ತಾ ಇದ್ದಾರೆ? ಅವ್ರು ಹೋಗದೆ ಇರೋದು ಕಾರಣ ನೀವು ಅವ್ರ ಹತ್ರ ಮಾತು ತೊಗೊಂಡಿದ್ರಾ? ಅಂದರೆ ಇಷ್ಟು ದಿನ ಅದಕ್ಕೆ ಹೋಗದೆ ಇರೋ ಕಾರಣ ನೀವೇನಾ? ಅವ್ರನ್ನ ತಡೀತಾ ಇದ್ದಿದ್ದು ನೀವೇನಾ? ಹೌದು ನವೀನ್, ಇಷ್ಟು ದಿನ ಪಾರ್ವತಿನ ತಡೆದಿದ್ದು ನಾನೇ. ಅಲ್ಲಪ್ಪ, ಹೋಗ್ಬೇಕಂತ ತುದಿಗಲ್ಲಲ್ಲಿ ನಿಂತಿರೋರ್ನ ತಡೆಯೋದಕ್ಕೆ ಹೋದ್ರೆ ಹೋಗಿರ್ತಿದ್ರು. ಅವ್ರನ್ನೆಲ್ಲ ಯಾಕೆ ತಡೆಯೋಕೆ ಹೋಗಿದ್ರಿ ನೀವು? ಹೋಗ್ಬೇಕು ಅಂತ ಕುಂತಿರೋರ್ನ ತಡೆಯೋಕೆ ಹೋಗ್ಬಾರ್ದು, ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ಬೇಕು. ಬಾಯ್ ಮುಚ್ಚು ನೀನು ಫಸ್ಟು. ನನ್ನ ಸ್ವಸ್ಥರು ಮದುವೆ ಆದಮೇಲೆ ಎಲ್ಲಿರಬೇಕು ಅಲ್ಲಿದ್ದಾರೆ. ಆದರೆ ನೀನೇ ನಿಮ್ಮ ಅತ್ತೆ ಮನೆಗೆ ಹೋಗದೆ ನಿನ್ನ ಗಂಡನ್ನು ಕರ್ಕೊಂಡು ಬಂದು ಇಲ್ಲಿದ್ದೀರಾ. ಅಪ್ಪ ನೀವೇನು ಹೇಳ್ತಿದ್ದೀರಪ್ಪ? ಪಾರ್ವತಿನ ಇಷ್ಟು ದಿನ ತಡೆದಿದ್ದು ನೀವಾ? ಈ ವಿಷಯನ ಪಾರ್ವತಿ ಕೂಡ ನನ್ನ ಹತ್ರ ಬಾಯ್ ಬಿಟ್ಟಿಲ್ಲ.
ಹೌದಾ ನನಗೆ ಮಾತು ಕೊಟ್ಟಿದ್ಲು, ಹಂಗಾಗಿ ನಿನ್ನ ಹತ್ರನೂ ಹೇಳ್ಕೊಂಡಿಲ್ಲ ಪಾಪ ಹುಡುಗಿ. ಪಾರ್ವತಿ ಮನೆಗೆ ಕಾಲಿಟ್ಟ ಮೇಲೇ ನಮ್ಮ ಮನೆಯಾಗಿದ್ದು. ಟೈಮ್ ಸರಿಗೆ 3 ಹೊತ್ತು ಊಟ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಪಾರ್ವತಿನೇ ಕಾರಣ. ನಿಮ್ಮಮ್ಮ ಮಾಡ್ತಾ ಇದ್ಲು ಅಡುಗೆ, ಅದನ್ನು ನಾಯಿ ಕೂಡ ಮೂಸ್ ನೋಡಲ್ಲ ಹಂಗೆ ಮಾಡ್ತಾ ಇದ್ಲು. ನನಗಂತೂ ಆ ಊಟ ತಿಂದು ತಿಂದು ನನಗಂತೂ ಆರೋಗ್ಯನೇ ಹಾಳಾಗೋಗಿತ್ತು. ನನ್ನದು ಆರೋಗ್ಯ ಎಷ್ಟು ಹದಗೆಟ್ಟಿತ್ತಂದರೆ ನನಗೆ ಗೊತ್ತು. ನಾನು ಸರಿಯಾಗಿ ಊಟನೂ ಮಾಡ್ತಾ ಇರಲಿಲ್ಲ ಮನೇಲಿ. ನೀವು ಅಷ್ಟೇ, ಮನೇಲಿ ಯಾರು ಊಟ ಮಾಡ್ತಾ ಇರಲಿಲ್ಲ, ಎಲ್ಲರೂ ಲಂಚ್ ಅಂತ ಹೇಳಿ ಹೊರಗಡೆನೇ ತಿಂತಾಯಿದ್ರಿ. ಬೆಳಿಗ್ಗೆ ಟಿಫಿನ್ ಕೂಡ ಹೊರಗಡೆ ತಿಂತಾಯಿದ್ರಿ. ಮನೇಲಿ ದುಡ್ಡೆಲ್ಲ ಎಷ್ಟು ಖರ್ಚಾಗ್ತಾ ಇತ್ತು, ಒಂದು ಅಡುಗೆ ನೆಟ್ಟಗೆ ಮಾಡೋಕ್ತಾ ಇರಲಿಲ್ಲ, ಎಲ್ಲ ಹೊರಗಿಂದನೇ ತರಿಸೋದು. ಪಾರ್ವತಿ ಬಂದಮೇಲೆ ಹಂಗಲ್ಲ, ಎಲ್ಲ ಹೊರಗಿಂದ ಊಟ ಕಟ್ಟಾಯಿತು. ಎಲ್ಲ ಮನೇಲಿ ರುಚಿ ಅಡುಗೆ ಮಾಡೋಕ್ತಾ ಇದ್ಲು. ನಂಗೆ ಟೈಮ್ ಸರಿಯಾಗಿ ಊಟ ಕೊಡ್ತಾ ಇದ್ಲು. ಮೊದಲೇ ನಂಗೆ BP ಶುಗರ್ ಎಲ್ಲ ಇತ್ತು. ಟೈಮ್ ಸರಿ ಟ್ಯಾಬ್ಲೆಟ್ ಕೊಡ್ತಾಳೆ, ಊಟ ಕೊಡ್ತಾ ಇದ್ಲು. ಮನೆನೂ ಅಷ್ಟೇ, ಮನೆ ಅಂತೂ ಕಸದ ಗುಂಡಿ ಆಗಿತ್ತು ಪಾರ್ವತಿ ಬರೋಕ್ಕಿಂತ ಮುಂಚೆ. ಎಲ್ಲ ಪಾರ್ವತಿ ಬಂದಮೇಲೆ ನಮ್ಮ ಮನೆಯಾಗಿದ್ದು. ಅದಕ್ಕೆ ಇದು ನೋಡಿದ್ಮೇಲೆ ನನಗೆ ಪಾರ್ವತಿ ಯಾಕೋ ಈ ಮನೆಗೆ ತಕ್ಕ ಸೊಸೆ ಅನ್ನಿಸಿದ್ಲು. ನನಗೆ ಯಾಕೋ ಈ ಮನೇಲಿ ಪಾರ್ವತಿ ಇದ್ರೆ ಮಾತ್ರ ಇದು ಮನೆ ಅನಿಸ್ಕೊಳ್ಳುತ್ತೆ. ಇನ್ನು ಈ ಮನೆ ಪಾರ್ವತಿ ಏನಾದರೂ ಬಿಟ್ಟೋದ್ಲು ಅಂದರೆ ಈ ಮನೆ ಮತ್ತೆ ಮೊದಲಿನ ಥರ ಆಗ್ಬಿಡುತ್ತೆ ಅಂತ ಭಯ ಉಟ್ಕೊಂತು. ಅದಕ್ಕೆ ಪಾರ್ವತಿ ಹತ್ರ ಮಾತು ತೊಗೊಂಡಿದ್ದೆ, ನೀನು ನಿನ್ನ ಗಂಡ ಈ ಮನೇಲಿ ಎಷ್ಟೇ ಕಷ್ಟ ಆದರೂ ಈ ಮನೇನ ಬಿಟ್ಟು ಬೇರೆ ಹೋಗೋ ಯೋಚನೆ ಮಾಡಬೇಡಿಯಮ್ಮ ಅಂತ ಕೇಳ್ಕೊಂಡಿದ್ದೆ. ಹುಡುಗಿ ನಂಗೆ ಮಾತು ಕೊಟ್ಟಿದ್ಲು. ಒಂದೊಂದು ಸರಿ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ನನ್ನ ಸ್ವಾರ್ಥಕ್ಕೋಸ್ಕರ ಪಾರ್ವತಿನ ಬಲಿ ಕೊಡ್ತಿದ್ದೀನೇನೋ ಅಂತ ಎಷ್ಟೋ ಸರಿ ನನಗೆ ತುಂಬ ಬೇಜಾರಾಗಿತ್ತು. ನಾನೇ ಮನೆ ಬಿಟ್ಟು ಕಳಿಸ್ಬಿಡ್ಲ ಅಂತ ಎಷ್ಟೋ ಸರಿ ಅನಿಸಿದೆ. ಆದರೆ ಪಾರ್ವತಿ ಮತ್ತು ನೀನು ಇಬ್ಬರು ಈ ಮನೆ ಬಿಟ್ಟು ಹೋಗ್ಬಿಟ್ರೆ ಈ ಮನೆಗೊಂದು ಆಧಾರ ಸ್ತಂಭ ಇಲ್ದಂಗೆ ಆಗ್ಬಿಡುತ್ತೆ. ಪಾರ್ವತಿ ಮನೆಯೆಲ್ಲ ನೀಟಾಗಿ ಇಟ್ಕೋತಾಳೆ. ನೀನು ಈ ಮನೆಯೆಲ್ಲ ಸ್ವಲ್ಪ ಜವಾಬ್ದಾರಿ ತೊಗೊಂಡು ತಂಗಿರಾಗಲಿ ಯಾರಾದರೂ ತಪ್ಪು ಮಾಡಿದಾಗ ತಿಳಿಸಿ ಬುದ್ಧಿ ಹೇಳ್ತಿರ್ತೀಯ. ನನಗೂ ಈಗ ವಯಸ್ಸಾಗ್ತಾ ಬಂತಲ್ಲಪ್ಪ, ಎಷ್ಟಂತ ಮನೆ ಜವಾಬ್ದಾರಿ ತೊಗೊಳಕ್ಕಾಗುತ್ತೆ, ಎಲ್ಲರನ್ನೂ ನಿಭಾಯಿಸೋಕ್ಕಂತೂ ಆಗೋದಿಲ್ಲ. ಅದಕ್ಕೆ ನೀವಿಬ್ಬರು ಇದ್ದರೆ ಮನೆ ಅನ್ಸ್ಕೊಳ್ಳುತ್ತೆ ಅಂತ ನಿಮ್ಮಿಬ್ರು ಬೇರೆ ಹೋಗೋದು ನನಗೂ ಇಷ್ಟ ಇರಲಿಲ್ಲ. ಇದು ಒಂಥರ ನನ್ನ ಸ್ವಾತಂತ್ರ್ಯ ಅಂತಲೇ ಅಂದ್ಕೊಳ್ಳಿ. ಪಾಪ ಪಾರ್ವತಿ ಆಗಿದ್ದಕ್ಕೆ ಇಷ್ಟೊಂದು ಸಹಿಸ್ಕೊಂಡಿದ್ದಾಳೆ. ಇವ್ರು ಇಷ್ಟೆಲ್ಲ ಕಷ್ಟ ಕೊಟ್ಟರು ಎಲ್ಲ ಹೊಟ್ಟೆಲಿ ಹಾಕ್ಕೊಂಡು ನನಗೋಸ್ಕರ ನನಗೆ ಮಾತು ಕೊಟ್ಟಿದ್ದಾಳೆ ಅಂತೇಳಿ ಎಲ್ಲ ಸಹಿಸ್ಕೊಂಡ್ಲು. ಆದರೆ ಎಲ್ಲ ಮಿತಿ ಮೀರಿದಾಗ ಯಾರೇ ಆಗಲಿ ಸಹಿಸ್ಕೊಳ್ಳೋಕ್ಕೆ ಕಷ್ಟ ಅನಿಸುತ್ತೆ. ಅದೇ ಥರ ಪಾರ್ವತಿಗೂ ಕಷ್ಟ ಅನ್ನಿಸ್ತಾ ಇದೆ. ಈಗ ಹೋಗ್ಬೇಕು ಅಂತ ಅನ್ಕೋತಿದ್ದಾಳೆ. ಪರವಾಗಿಲ್ಲಪ್ಪ, ನೀವಿಬ್ಬರು ಹೋಗಿ, ನೀವು ಆರಾಮಾಗಿರಿ. ನಮ್ಮದೇನೋ ನಮ್ಮ ಮನೆ ಬೇರೆ ನಾವು ಅನುಭವಿಸ್ತೀವಿ. ನೀವಿಬ್ಬರು ಹೋದ್ಮೇಲೆ ಮತ್ತೆ ನಮ್ಮ ಮನೆ ಮೊದಲಿನ ಥರನೇ ನರ್ಕ ಆದಂಗೆ ಆಗುತ್ತೆ ಅಷ್ಟೇ, ಏನೂ ಇಲ್ಲ. ಹೆಂಗೆ ಬೇಕಂಗೋ ಅಡುಗೆ ಮಾಡಾಕ್ತಾಳೆ. ಅದರಲ್ಲಿ ಒಂದು ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ದರೆ ಉಪ್ಪಿರಲ್ಲ. ಏನೋ ಅವಳು ಮಾಡೋಕ್ಕಿದ್ದು ತಿಂದು ಹಾಗೆ ಸಾಯ್ತೀವಿ. ಮತ್ತು ನಮ್ಮ ಮನೆ ಬೇರೆ ಎಲ್ಲ ಕಟ್ಕೊಂಡಿದ್ದೀನಲ್ಲ, ಎಲ್ಲ ಅನುಭವಿಸ್ಬೇಕು. ನನಗೆ ಈಗ ವಯಸ್ಸಾಗ್ತಾ ಬಂದಿದೆ. ನನಗೆ BP ಶುಗರು ಅದು ಇದು ಅಂತ ಏನೇನೋ ಇದ್ದಾವೆ. ಅದಕ್ಕೆಲ್ಲ ಟೈಮ್ ಸರಿಗೆ ತಕ್ಕಂಗೆ ಟ್ಯಾಬ್ಲೆಟ್ ಕೊಡೋದು, ಅಡುಗೆ ಮಾಡೋದು, ಇದು ಯಾವುದ್ರ ಬಗ್ಗೆ ಅವಳಿಗೆ ಚಿಂತೆ ಇಲ್ಲ. ಆರಾಮಾಗಿ ಎದ್ದಾಳ್ತಾಳೆ, ಊಟ ಮಾಡ್ತಾಳೆ, TV ಮುಂದೆ ಕುಂದಿರ್ತಾಳೆ. ಇದೇ ಅಭ್ಯಾಸನ ತನ್ನಿಬ್ಬರು ಹೆಣ್ಮಕ್ಳಿಗೂ ಬೆಳೆಸ್ಬಿಟ್ಟಿದ್ದಾಳೆ. ಅವ್ರಿಗೂ ಅದೇ ಅಭ್ಯಾಸ ಮಾಡಿಸಿದ್ದಾಳೆ. ತಮ್ಮ ಮಗಳು ನಮ್ಮ ಮಕ್ಕಳಿದ್ದಾರಲ್ಲ, ಇಬ್ಬರು ಹಾಳಾಗೋ ಕಾರಣನೇ ಅವಳಿಂದನೇ ಇವೆಲ್ಲ ಹಾಳಾಗ್ತಾ ಇರೋದು. ನಂದೇನು ತಪ್ಪಿದೆ? ನಾನೇನು ಮಾಡಿದ್ದೀನಿ? ನೀವು ಬರೀ ಮಾತಿಗೆ ನನ್ನೇ ತೊಗೊಂಬರ್ತೀರಲ್ಲ. ಯಾರೇ ಜಗಳ ಮಾಡಲಿ ಏನೇ ಮಾಡಲಿ ನಂದೇ ತಪ್ಪು ಅಂತ ಹೇಳ್ತೀರಾ ಬಂದು. ಈಗ ಬಾಯಿ ಮುಚ್ಚಿದೆಯಾ ಸರಿ, ಇಲ್ಲಾಂದರೆ ಮತ್ತೆ ಓದ್ಬಿಡ್ತೀನಿ. ನಾನು ಹೊಟ್ಟೆಲಿ ಹುಟ್ಟಿರೋ ನನ್ನ ಮಕ್ಕಳೇ ನನ್ನ ಮಾತು ಕೇಳಲ್ಲ. ಆದರೆ ನೀನು ಪಾಪ, ನಾನು ಏನೋ ಒಂದು ಮಾತು ಕೇಳಿದ್ದೀನಿ ಅಂತೇಳಿ ಆ ಮಾತಿಗೆ ತಕ್ಕಂಗೆ ಎಲ್ಲ ಸಹಿಸ್ಕೊಂಡು ಹೋದೆಮ್ಮ. ನಿಜವಾಗ್ಲೂ ನಿಂಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ನಿನ್ಗೊಂಥರ ನಾನು ಮೋಸ ಮಾಡಿಬಿಟ್ಟೆ ಅಂತ ಆ ಫೀಲ್ ಬರ್ತಾ ಇದೆಯಮ್ಮ. ಕ್ಷಮಿಸ್ಬಿಡು ನನ್ನ. ಮಾವ, ನೀವು ಹಂಗೆಲ್ಲ ಮಾತಾಡಬೇಡಿ ಮಾವ. ನೀವು ನಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಏನಿದೆ? ನಾನು ನಿಮ್ಮನ್ನ ಯಾವತ್ತೂ ಅಪ್ಪನ ಸ್ಥಾನದಲ್ಲೇ ಇಟ್ಟಿದ್ದೀನಿ. ನಂಗೆ ಅಪ್ಪ ಇದ್ದಿದ್ರೆ ಹೇಗೆ ನೋಡ್ಕೋತಿದ್ನೋ ಅದೇ ಥರ ನಿಮ್ಮನ್ನ ನೋಡ್ಕೋಬೇಕು ಅನ್ನೋದು ನಂಗೆ ಒಂಥರ ಆಸೆ ಇತ್ತು. ಅಷ್ಟಕ್ಕೂ ನೀವು ಹೇಳಿದ್ದೀರಾ ಅಂತ ಅಷ್ಟೇ ಅಲ್ಲ, ನನಗೂ ಎಲ್ಲ ಕುಟುಂಬದ ಜೊತೆ ಇರಬೇಕು, ಎಲ್ಲರ ಪ್ರೀತಿಲಿ ಬೆಳಿಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಅದೇ ಥರ ನನ್ನ ಮಕ್ಕಳನ್ನು ಬೆಳೆಸಬೇಕು ಅಂತ ಇಷ್ಟ ಇತ್ತು. ಯಾಕಂದರೆ ನಾನು ಆ ಥರ ಬೆಳಿಲಿಲ್ವಲ್ಲ, ಅದಕ್ಕೆ ನನ್ನ ಮಕ್ಕಳಾದರೂ ಆ ಥರ ಬೆಳಿಬೇಕು ಅಂತ ನನಗೂ ಆಸೆ ಇತ್ತು ಮಾವ. ಹಂಗಾಗಿ ಎಲ್ಲ ಸಹಿಸ್ಕೊಂಡು ಹೊಂಟಿದ್ದೆ. ನೀವು ಇದಕ್ಕೇನು ಪಶ್ಚಾತ್ತಾಪ ಪಡಬೇಡಿ ಮಾವ. ನಿಮ್ದೇನು ತಪ್ಪಿಲ್ಲ, ನೀವು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಪಾರ್ವತಿಗೆ ಬುದ್ಧಿ ಇಲ್ಲ ಅಂತ ಅನ್ಬೇಕು ಅಥವಾ ಅವ್ಳಿಗೆ ಮುಗ್ಧತೆನ ಮೆಚ್ಕೋಬೇಕು, ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ನಾನು ಸೋತೋಗ್ಬಿಟ್ಟೆ. ಒಬ್ಬ ಗಂಡನಾಗಿ ಸೋತೋದೆ, ಒಬ್ಬ ತಂದೆಯಾಗಿ ಸೋತೋದೆ. ಆದರೆ ಸೊಸೆಯರ ವಿಷಯದಲ್ಲಿ ಮಾತ್ರ ನಾನು ಗೆದ್ದಿದ್ದೀನಿ. ಅದನ್ನು ಗರ್ವದಿಂದ ಹೇಳ್ಕೊತೀನಿ. ಒಳ್ಳೆ ಮಾವ ಆಗಿದ್ದೀನೋ ಇಲ್ಲ ಗೊತ್ತಿಲ್ಲ, ನಂಗೆ ಮಾತ್ರ ಒಳ್ಳೆ ಸೊಸರು ಸಿಕ್ಕಿದ್ರು. ಆದರೆ ಇಂಥ ಮುತ್ತಿನಂಥ ಸೊಸೆರನ್ನ ಬಾಳೆ ಮಾಡಿಸ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ಸೋತೋದೆ. ಪ್ರಿಯಾ ಕೂಡ ತುಂಬ ಒಳ್ಳೆ ಹುಡುಗಿ. ಪಾರ್ವತಿನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾಳೆ. ಇಬ್ಬರು ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ. ವಾರ್ಗಿತ್ತೀರಂದರೆ ಕಿತ್ತಾಡೋದು, ಜಗಳ ಮಾಡೋದು, ಹೊಟ್ಟೆ ಕಿಚ್ಚು ಇದೆಲ್ಲ ಇರುತ್ತೆ. ಆದರೆ ಇವರಿಬ್ಬರ ಮಧ್ಯದಲ್ಲಿ ಆ ಥರ ಯಾವುದೂ ಇಲ್ಲ. ಒಳ್ಳೆ ಅಕ್ಕ ತಂಗಿರ ಥರನೇ ಇದ್ದಾರೆ. ಇಂಥ ಇಬ್ಬರು ಒಳ್ಳೆ ಸೊಸೆರು ಇಂಥ ಕಾಲದಲ್ಲಿ ಸಿಗೋದು ನಿಜವಾಗ್ಲೂ ಪುಣ್ಯನೇ ಮಾಡಿರಬೇಕು. ಆದರೆ ಈ ಅನ್ಪುಣಗೆ ಅದು ಏನು ಬಂದು ಮೆತ್ಕೊಂಡಿದೆಯೋ ಏನೋ ದೆವ್ವ, ನಂಗೆ ಗೊತ್ತಿಲ್ಲ. ಇಂಥ ಸೊಸೆರನ್ನ ಬಾಳೆ ಮಾಡಿಸ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ನಾನು ಮಾತ್ರ ನನ್ನ ಹೆಣ್ಮಕ್ಳು ಸಮಾನವಾಗಿ ನನ್ನ ಸೊಸೆರು ಕೂಡ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಮೊನ್ನೆ ಪಾರ್ವತಿ ಕೂಡ ಗೋಲ್ಡ್ ನೆಕ್ಲೆಸ್ ಎಲ್ಲ ಕೊಡಿಸಿದ್ದೆ. ಏನು, ಪಾರ್ವತಿಗೆ ಗೋಲ್ಡ್ ನೆಕ್ಲೆಸ್ ಕೊಡಿಸಿದ್ದೀರಾ? ಮತ್ತು ಈ ವಿಷಯ ನಂಗೆ ಯಾಕೆ ಪಾರ್ವತಿ ಹೇಳೇ ಇಲ್ಲ? ಅಯ್ಯೋ ರೀ, ನಂಗೆ ಯಾವ ಗೋಲ್ಡ್ ನೆಕ್ಲೆಸ್ ಬಗ್ಗೆ ಗೊತ್ತಿಲ್ಲ. ನಂಗೆ ಯಾರೂ ಗೋಲ್ಡ್ ನೆಕ್ಲೆಸ್ ಕೊಟ್ಟಿಲ್ಲ. ಕೊಟ್ಟಿದ್ರೆ ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತೀನ? ನಾನು ಮುಚ್ಚಿಡೋಕೆ ಹೋಗಲ್ಲ ರೀ.
ನಂಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಅದನ್ನು ನಾವು ಕೊಟ್ಟಿದ್ರೆ ತಾನಪ್ಪ ನೀನು ಹೆಂಡ್ತಿ ನಿನಗೆ ಹೇಳೋಕ್ಕೆ ಕೊಟ್ಟಿದ್ದಾರೆ ಅಂತ. ಕೊಡದೆ ಎಲ್ಲ ಬಚ್ಚಿಟ್ಕೊಂಡಿದ್ದಾಳಪ್ಪ ನಿಮ್ಮಮ್ಮ. 3 ಜನಕ್ಕೂ ಕೊಡಿಸಿದ್ದೆ, ಅದನ್ನು ಪಾರ್ವತಿಗೂ ಕೊಟ್ಬಿಡು ಅಂತ ಹೇಳಿದ್ದೆ. ಆದರೆ ನಿಮ್ಮಮ್ಮ ಮಾತ್ರ ತನ್ನಿಬ್ಬರು ಹೆಣ್ಮಕ್ಳಿಗೆ ಕೊಟ್ಟಿದ್ದಾಳೆ, ಆದರೆ ಪಾರ್ವತಿಗೆ ಮಾತ್ರ ಕೊಟ್ಟಿಲ್ಲ. ಅದನ್ನು ಬಚ್ಚಿಟ್ಕೊಂಡಿದ್ದಾಳೆ ಸೀರೆಯಲ್ಲಿ ಬಚ್ಚಿಟ್ಟು ಅದನ್ನು ಈಗ ಹೆಂಗೋ ರಾಧಿಕಾ ಬೇರೆ ಮನೆ ಮಾಡ್ತಾ ಇದ್ದಾರಲ್ಲ, ಬೇರೆ ಮನೆ ಮಾಡಿದಾಗ ತನ್ನ ಮಗಳಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅಥವಾ ಅದನ್ನೇನಾದರೂ ಮಾರಿ ಆ ದುಡ್ಡನ್ನೇ ರಾಧಿಕಾ ಕೊಡಬೇಕು ಅಂತ ಇಟ್ಕೊಂಡಿದ್ಲೇನೋ ಗೊತ್ತಿಲ್ಲ. ಅದನ್ನು ಮಾತ್ರ ಪಾರ್ವತಿ ಕೊಟ್ಟೇ ಇಲ್ಲ. ನಿಮ್ಮಮ್ಮ ಬರೀ ಹೊರಗಿನವ್ರಿಗೆ ಅಷ್ಟೇ ಸುಳ್ಳು ಹೇಳ್ತಾಳೆ, ಇಲ್ಲ ಸೊಸೆಗೆ ಸುಳ್ಳು ಹೇಳ್ತಾಳೆ, ಮತ್ತು ಮಕ್ಕಳು ವಿಷಯದಲ್ಲಿಯೂ ಬರೀ ಸುಳ್ಳು ಹೇಳ್ತಾಳೆ ಅಂತ ಗೊತ್ತಿತ್ತು. ಪಾರ್ವತಿ ವಿಷಯದಲ್ಲಂತೂ ಕೇಳಲೇ ಬೇಡ ಬಿಡು, ಎಲ್ಲ ಹೇಳೋದೆಲ್ಲ ಸುಳ್ಳೆ. ಆದರೆ ನಾನು ನನ್ನ ಹತ್ರ ನಿಮ್ಮಮ್ಮ ಸುಳ್ಳು ಹೇಳ್ತಾಳೆ ಅಂತ ನಾನು ಕನಸು ಮನಸ್ಸಲ್ಲಿ ಊಹಿಸಿರ್ಲಿಲ್ಲಪ್ಪ. ನಾನು ಪಾರ್ವತಿ ಕೊಡು ಅಂತ ಹೇಳಿದ್ದೆ, ಅದನ್ನು ಹಿಂಗೆಲ್ಲ ಬಚ್ಚಿಟ್ಕೊಂಡು ನನ್ನ ಹತ್ರನೇ ಇಷ್ಟೆಲ್ಲ ಸುಳ್ಳು ಹೇಳ್ತಾಳೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ನನಗಿದೆಲ್ಲ ನೋಡ್ತಾ ಇದ್ರೆ ತಡ್ಕೊಳಕ್ಕಾಗ್ತಾ ಇಲ್ಲಪ್ಪ. ನಾನು ಯಾಕೆ ಇಲ್ಲದ್ರಲ್ಲಿ ಈ ಥರ ಸೋತ್ಬಿಟ್ಟೆ ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ಕುಟುಂಬನ ಸರಿಯಾಗಿ ನಡ್ಸೋಕ್ಕಾಗಲಿಲ್ಲ, ಅದನ್ನು ಕಟ್ಟೋಕ್ಕಾಗಲಿಲ್ಲ. ನಾನು ಸೋತ್ಬಿಟ್ಟೆ ಕಣಪ್ಪ, ನಾನು ಸೋತ್ಬಿಟ್ಟೆ. ನಾನು ಎಷ್ಟೆಲ್ಲ ಅಂದ್ಕೊಂಡಿದ್ದೆ, ನನ್ನ ಮನೇಲಿ ಯಾವಾಗಲೂ ಶಾಂತಿ, ನೆಮ್ಮದಿ, ನಗ್ನಗ್ತಾ ಎಲ್ಲರೂ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವಾಗ ನೋಡಿದ್ರೂ ಮನೇಲಿ ಬರೀ ಜಗಳ, ಬರೀ ಹೊಟ್ಟೆ ಕಿಚ್ಚು, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಬರೀ ಜಗಳ. ಇದು ನೋಡಿ 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 ನನಗಂತೂ ಸಾಕಾಗ್ಬಿಟ್ಟಿದೆ. ಈಗ ಸಾಯೋ ಟೈಮಲ್ಲಿ ಕೂಡ ನಾನು ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲಲ್ಲ, ಬರೀ ಇದೇ ಆಯಿತು. ನಾನು ಮುಂಚೆ ಅಂತೂ ಬರೀ ಬರೀ ದುಡಿಯೋಕ್ಕೆ ಸಾಯ್ತಾ ಇದ್ದೆ. ಈಗ ವಯಸ್ಸಾದ ಕಾಲಕ್ಕಾದರೂ ನಾನು ನೆಮ್ಮದಿಯಾಗಿರೋಣ, ನನಗೆ ನನ್ನ ಮಕ್ಳಿಗೆ ಹುಟ್ಟೋ ಮಕ್ಳ ಜೊತೆ ನಾನು ಖುಷಿಯಾಗಿರಬೇಕು, ಮೊಮ್ಮಕ್ಳ ಜೊತೆ ಆಟ ಆಡಿಕೊಂಡು ಖುಷಿಯಾಗಿ ಕಾಲ ಕಳಿಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಯಾವುದೂ ನೆರವೇರೋ ಥರ ಅಂತೂ ಕಾಣಿಸ್ತಾ ಇಲ್ಲ. ನಿಮ್ಮಮ್ಮ ಅದಕ್ಕೆಲ್ಲ ಕಲ್ಲಾಗ್ತಾ ಇದ್ದಾಳೆ, ಬರೀ ಜಗಳ ಬಿತ್ತುತ್ತಾ ಇದ್ದಾಳೆ. ಒಬ್ಬರ ಮನಸ್ಸಲ್ಲಿ ಯಾರಿಗೂ ಇಲ್ಲಿ ನೆಮ್ಮದಿಲ್ಲ, ಮನೇಲಿ ಎಲ್ಲರಿಗೂ ಬರೀ ಜಗಳನೇ ಬಿತ್ತುತ್ತಾ ಇದ್ದಾರೆ, ಜಗಳನೇ ಆಗ್ತಾ ಇದೆ, ದ್ವೇಷ ಇದೇ ಉಟ್ಕೊಂಡ್ಬಿಟ್ಟಿದೆ. ನನಗಂತೂ ಇದು ನೋಡಿ ನೋಡಿ ಸಾಕಾಗ್ತಾ ಇದೆ. ಆ ದೇವರು ನನ್ನ ಕಣ್ಣಾದ್ರೂ ಮುಚ್ಚಬಾರ್ದ ಅಂತ ಅನಿಸ್ಬಿಟ್ಟಿದೆ ನನಗೆ. ಅಯ್ಯೋ ಮಾವ, ಏನಾಯ್ತು? ಅಪ್ಪ ಏನಾಯ್ತು? ರೀ, ಮಾವನ ಎಬ್ಸಿರಿ, ಅಲ್ಲಿ ಸೋಫಾ ಮೇಲೆ ಕೂಡಿಸಿ ಇದನ್ನ ಸ್ವಲ್ಪ ನೀರು ಕುಡ್ಸೋಣ.